ಡಿಸೆಂಬರ್ 20, 21 ಹಾಗೂ 22ರಂದು ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದ್ದು, ಇನ್ನು ಸಮ್ಮೇಳನದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಕನ್ನಡ ಜ್ಯೋತಿ ರಥಯಾತ್ರೆಯ ಮೂಲಕ ಕನ್ನಡ ಭಾಷೆ, ಸಾಹಿತ್ಯ, ನುಡಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯವನ್ನು ರಾಜ್ಯ ಸರ್ಕಾರ ಮಾಡುತ್ತಿದ್ದು, ಇಂದು ಆನೇಕಲ್ ತಾಲೂಕಿನ ಅತ್ತಿಬೆಲೆಗೆ ಕನ್ನಡ ಜ್ಯೋತಿ ರಥವು ಆಗಮಿಸುತ್ತಿದ್ದಂತೆ ಅತ್ತಿಬೆಲೆ ಪುರಸಭೆಯ ಮುಖ್ಯಾಧಿಕಾರಿ ಮಂಜುನಾಥ್ ಮತ್ತು ಕನ್ನಡಪರ ಹೋರಾಟಗಾರರು ರಥಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕನ್ನಡ ಜ್ಯೋತಿ ರಥಯಾತ್ರೆಗೆ ಭವ್ಯ ಸ್ವಾಗತ ಕೋರಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಮಹಿಳೆಯರು ತಲೆ ಮೇಲೆ ಪೂರ್ಣಕುಂಭ ಕಳಸ ಹೊತ್ತು ಹಾಗೂ ಅತ್ತಿಬೆಲೆಯಲ್ಲಿರುವ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಕನ್ನಡಾಂಬೆಗೆ ಮತ್ತು ತಾಯಿ ಭುವನೇಶ್ವರಿ ತಾಯಿಗೆ ಜೈಕಾರ ಹಾಕುವ ಮೂಲಕ ಅತ್ತಿಬೆಲೆ ಗಡಿವರೆಗೆ ಕನ್ನಡ ಜ್ಯೋತಿ ರಥಯಾತ್ರೆಯನ್ನು ಸಡಗರ ಸಂಭ್ರಮದಿಂದ ಮೆರವಣಿಗೆ ನಡೆಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಹೋರಾಟಗಾರರಾದ ಮಂಜುನಾಥ್ ದೇವು, ಪಟಪಟ್ ರವಿ, ತಾನಂ ಕುಮಾರಸ್ವಾಮಿ, ಎಪಿಎಸ್ ಶಾಲೆಯ ಮುನಿರಾಜು ಮತ್ತು ಅತ್ತಿಬೆಲೆ ಪುರಸಭೆಯ ಅಧಿಕಾರಿಗಳಾದ ನಂಜುಂಡಸ್ವಾಮಿ ಮತ್ತು ಸಿಬ್ಬಂದಿ ವರ್ಗದವರು, ಇಲಾಖೆ ಅಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳು, ಗ್ರಾಮಸ್ಥರು ಭಾಗವಹಿಸಿದರು.
ಈ ದಿನ ಕನ್ನಡ ತೇರು ನಮ್ಮ ಅತ್ತಿಬೇಲೆ ಪುರಸಭೆಗೆ ಆಗಮಿಸಿದ್ದು ಎಲ್ಲ ಸಂಘ ಸಂಸ್ಥೆಗಳೊಂದಿಗೆ ಹಾಗೂ ತಾಲೂಕು ಆಡಳಿತ ವತಿಯಿಂದ ಹಾಗೂ ಪುರಸಭೆ ವತಿಯಿಂದ ಹಾಗೂ ಎಲ್ಲ ಶಾಲಾ ಮಕ್ಕಳೊಂದಿಗೆ ಈ ದಿನ ನಾವು ಅತ್ತಿಬೇಲೆಗೆ ಬರಮಾಡಿಕೊಂಡು ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಿಕೊಂಡು ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿ ಎಲ್ಲರೂ ಯಶಸ್ವಿಯಾಗಿ ನಡೆಸಿಕೊಟ್ಟಿರೋದ್ರಿಂದ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಇವತ್ತು ಏನು ನಮ್ಮ ಅತ್ತಿಬೇಲೆ ಪುರಸಭೆ ವ್ಯಾಪ್ತಿನಲ್ಲಿ ಇವತ್ತು ಸರ್ಕಾರದಿಂದ ಆಯೋಜನೆ ಮಾಡಿರ್ತಕ್ಕಂಥ ರಥಯಾತ್ರೆ, ಕನ್ನಡದ ತೇರು, ಭುವನೇಶ್ವರಿ ತೇರು, ಅತ್ತಿಬೇಲೆ ಜನತೆ, ಅತ್ತಿಬೇಲೆ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು ಎಲ್ಲರೂ ಕೂಡ ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡ್ಕೊಂಡಿದ್ದೇವೆ. ಇವತ್ತು ಅತ್ತಿಬೇಲೆಯಲ್ಲಿನ ಕನ್ನಡ ಪರ ಸಂಘಟನೆಗಳು ಮತ್ತು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬಹಳ ಉತ್ಸಾಹದಿಂದ ಉಲ್ಲಾಸದಿಂದ ಈ ಒಂದು ತೇರನ್ನು ಬರಮಾಡಿಕೊಂಡಿದ್ದೇವೆ. ಎಲ್ರಿಗೂ ಒಳ್ಳೆಯದಾಗಲಿ. ಪುರಸಭೆಯ ಮುಖ್ಯಾಧಿಕಾರಿಗಳಾದಂಥ ಮಂಜುನಾಥ್ ಅವರು ಮತ್ತು ನಿರ್ವಾಹಕರಾದಂಥ ನಂಜುಂಡಸ್ವಾಮಿಯವರು ಭಾಳ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು. ಭಾಳ ಮುಖ್ಯವಾಗಿ ಈ ಶಾಲೆಯ APS ಅತ್ತಿಬೇಲೆ ಪಬ್ಲಿಕ್ ಶಾಲೆಯ ಚೇರ್ಮನ್ರಾದಂಥ ಮುನ್ರಾಜ್ ಅವರು ಮತ್ತು ತಾನಂ ಕುಮಾರಸ್ವಾಮಿಯವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿದ್ದರು. ಅವರೆಲ್ಲರೂ ಕೂಡ ಸೇರಿ ಇವತ್ತು ಪಟಾಪಟ ರವಿಯವರು ಜಾತ್ಯತೀತ ಜನತಾದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಇದ್ದರು, ಸ್ವಾಮೀಜಿಗಳಿದ್ದರು, ಮತ್ತು ಅತ್ತಿಬೇಲೆ ಅನೇಕ ನಾಗರಿಕ ಬಂಧುಗಳು ಇದನ್ನು ಭಾಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು. ಉದ್ದೇಶ ಇಷ್ಟೇ, ಕನ್ನಡವನ್ನು ಉಳಿಸಿ ಬೆಳೆಸ್ತಕ್ಕಂಥ ಒಂದು ಜವಾಬ್ದಾರಿ ವಿದ್ಯಾರ್ಥಿಗಳಿಗೂ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಆ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಹೆಜ್ಜೆಯನ್ನು ಇಟ್ಟಿದೆ. ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಅದು ಶಾಸನಬದ್ಧವಾದಂಥ ಒಂದು ಕೆಲಸವನ್ನು ಸರ್ಕಾರ ಮಾಡಲಿ. ಉದ್ಯೋಗದಲ್ಲಿ, ಖಾಸಗಿ ಉದ್ಯೋಗದಲ್ಲಿ ಮೀಸಲಾತಿ ಕೊಡ್ತಕ್ಕಂಥ ಕೆಲಸವನ್ನು ಇದೇ ವಿದ್ಯಾರ್ಥಿಗಳಿಗೆ, ರಾಜ್ಯದ ವಿದ್ಯಾರ್ಥಿಗಳಿಗೆ ಕೊಡಲಿ. ಸರ್ಕಾರ ಒಂದು ಎಚ್ಚೆತ್ತುಕೊಳ್ಳಿ. ಒಂದು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಉದ್ಯೋಗ ಅಂದರೆ ಕನ್ನಡ ಅಂದ ತಕ್ಷಣ ಕನ್ನಡ ಅಂದರೆ ಅನ್ನದ ಭಾಷೆ ಆಗಬೇಕಾಗಿದೆ. ಆ ಅನ್ನದ ಭಾಷೆ ಆಗಬೇಕಾದ್ರೆ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ಕೋಬೇಕು ಅಂತೇಳಿ ಹೇಳ್ತಾ, ಅತ್ತಿಬೇಲೆ ಪುರಸಭೆ ಮತ್ತು ಅತ್ತಿಬೇಲೆ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. ಇವತ್ತು ಕನ್ನಡದ ಒಂದು ತೇರು ಇವತ್ತು ನಮ್ಮ ಅತ್ತಿಬೇಲೆಗೆ ಬಂದಿತ್ತು. ಅದಕ್ಕೆ ನಿಜವಾಗ್ಲೂ ನಮಗೆ ಭಾಳ ಖುಷಿಯಾಗುತ್ತೆ. ಮೊದಲು ಒಂದು ಕನ್ನಡ ತೇರು ಬಂದಿತ್ತು, ಅವಾಗಲೂ ನಾವು ಅದೇ ಅದ್ದೂರವಾಗಿ ನಾವು ಅದನ್ನು ಬರಮಾಡಿಕೊಂಡು ಮಾಡಿಕೊಟ್ವಿ. ಇವತ್ತು ಪುರಸಭೆ ವತಿಯಿಂದ ಮತ್ತು ನಮ್ಮ ಕನ್ನಡ ದೇವರವರು ಪಟಾಪಟ ರವಿಯವರು ಮತ್ತು ತಾನಂ ಕುಮಾರಸ್ವಾಮಿಯವರು ಎಲ್ಲರೂ ಸೇರಿ ಮತ್ತು ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಶಾಲೆಯ ಒಂದು ಆಡಳಿತ ಮಂಡಳಿಗಳು ಮತ್ತು ಎಲ್ಲ ಮಕ್ಕಳು ಸೇರಿ ಒಂದು ಕಾರ್ಯಕ್ರಮವನ್ನು ಅದ್ದೂರಿಗೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಎಲ್ರಿಗೂ ನಾನು ನಮ್ಮ ಒಂದು ಖಾಸಗಿ ಸಂಸ್ಥೆಯ ಪರವಾಗಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತು ಎಲ್ಲ ನೀವು ಏನಿದ್ದಾರೆ ಇವತ್ತು ಮಾಧ್ಯಮ ಮಿತ್ರರಿದ್ದಾರೆ, ನಿಮಗೆಲ್ಲರಿಗೂ ಸಹ ನಾನು ಒಂದು ಉತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ.